ಇದಕ್ಕೆ ವಾಪಸ್ ಬಂದ್ಬಿಟ್ರಿ ಇಬ್ರು? ಇಲ್ಲ ವಿದ್ಯಪ್ಪನು ನಾವು ಕರ್ಕೊಂಬತ್ತೀವಿ ನೀವು ನಡೀರಿ ಅಂತಂದು ಅದಕ್ಕೆ ಬಂದ್ಬಿಟ್ರಿ. ಸಿಗ್ತಾಳೆ ಅಂತೀಯಾ? ಅಯ್ಯ ಸಿಗ್ತೀರ ಏನಮ್ಮ, ಸಿಗ್ತಾಳೆ ಬಿಡು. ವಿಜಯಪ್ಪನ ಹೋಗೋನಲ್ಲ ಕರ್ಕೊಂಬರ್ತಾನೆ. ಅಲ್ಲ ಅವ್ನು ಎಂಥ ಕೆಲಸ ಮಾಡೋನು ನೋಡು. ಹಾಂ, ಮೊನ್ನೆ ಎಲ್ಲ ಉಗಿದು ಕಳಿಸಿದ್ದೀನಿ, ತಿರ್ಗಾ ಬಂದಿರೋದು ನೋಡು. ನಾನು ಉಗಿದು ಕಳಿಸಿದ್ನಿ, ಆ ಮನೆ ಬಾಗಿಲು ಮುಂದೆ ಕೂತಿದ್ನು, ನಾನು ಉಗಿದು ಕಳಿಸಿದ್ನಿ. ಇನ್ನೊಂದ್ಕಿತ ಬರ್ಕೊಡು ಅಂತ ಹೇಳಿದ್ದೀನಿ. ತಿರ್ಗಾ ಬಂದು ಕೆಲಸ ಮಾಡೋದಂದ್ರೆ ಅವ್ನಿಗೆ ಎಷ್ಟು ಇರಬೇಡ. ಹಾಂ, ಬರಲಿರು ವಿಜಯಪ್ಪನ ಬರಲಿ. ಸರಿ, ನಾನು ಆ ಮನೆ ಹತ್ರಕ್ಕಂಗೆ ಓಟ್ ಬರ್ತೀನಿ. ನಮ್ಮ ಅತ್ತೆ ಏನೋ ಫೋನ್ ಮಾಡಿದ್ಲ, ಓಟ್ ಬರ್ತೀನಿ. ಹ್ಞೂ ಸರಿ. ಇನ್ಮೇಲೆನಾ ಅಷ್ಟು ಹುಷಾರಾಗಿ ನೋಡ್ಕೊಂಬತ್ತವಮ್ಮ. ನೀರಿಗೆಲ್ಲ ಕಳ್ಸೋಕೆ ಹೋಗ್ಬೇಡ, ನೀನೇ ಒಂದು ಹೆಜ್ಜೆ ಹೋಗ್ಬಿಟ್ಟು ಬಾ. ಹ್ಞೂ ಆಯ್ತಪ್ಪ, ಇನ್ನು ಕಳ್ಸಲ್ಲ ಬಿಡಪ್ಪ, ಮನೆಯಿಂದ ಆಚೆ ಕಳ್ಸೋದೇ ಇಲ್ಲ. ಯಾವ್ದಾನ ಒಂದು ಗಂಡು ನೋಡಿ ಮದುವೆ ಮಾಡಿಬಿಡೋಣಪ್ಪ. ಯಾಕ ಮದುವೆ ಆಗ್ದಿರ ಮನೆಗಿರೋದಕ್ಕೆ ತಾನೇ ಅವ್ನು ಹಂಗೆ ಆಡ್ತಾ ಇರೋದು. ಹಾಂ, ಮದುವೆ ಮಾಡಿಬಿಟ್ರೆ ಸರೋತೈತೆ, ಅವಳು ಪಾಡ್ಕೊಂಡು ಇರ್ತಾಳೆ. ಯಾವ ಊರು ಕೊಟ್ಟರೆ ಎಲ್ಲವರೇ ಏನು ಅಂತ ಅವ್ನಿಗೆ ಗೊತ್ತೇ ಆಗಬಾರ್ದು, ಹಂಗೆ ಮಾಡಬೇಕು. ಮೇಷ್ಟ್ರೇನೋ ಇಷ್ಟಪಡ್ತಾವನೆ ಅಂತ ಗೊತ್ತಾಯ್ತಲ್ಲಮ್ಮ ರೇಖನಾ? ಹಾಂ, ಇಷ್ಟಪಟ್ಟರೆ ಅವ್ರ ಅಮ್ಮನ ಇಷ್ಟಪಡ್ಬೇಕಲ್ಲಪ್ಪ. ನಮ್ಗೇನಿನ್ನ ಏನು ತಿಳಿದು ಅವ್ರ ಅಮ್ಮನ ಬಂದು ಕೇಳಿದ್ರೆ ಕೊಡೋದೆ, ಕೊಟ್ಟು ಮಾಡೋದೆ. ಎಲ್ಲ ಮಗು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಅವ್ರ ಅಮ್ಮನ ಬರಲಿ, ಕೇಳಿ ಆಮೇಲೆ ಕೊಡೋಣ. ಅದು ಸರಿನೇ ಅನ್ನಮ್ಮ. ಯಾಕಂತಂದರೆ ಇವಾಗ ಒಂದು ಏಟ್ ಬಿತ್ತು ಅನ್ಭವಿಸ್ತಾ ಇದ್ರಿ ಶೋಭಿತಾ ವಿಷಯದಾಗ. ಇವತ್ತು ಆ ಮಗು ಆಲಾಪಿಸ್ತಾವಳೆ ನಾವು ಮಾಡಿದ ಕೆಲ್ಸಕ್ಕೆ. ಇದು ನಂಗೆ ಮಾಡಿಕೊಡ್ದಮ್ಮ, ಹಂಗೆಲ್ಲ ಮಾಡಿಕೊಡ್ದು. ಎಲ್ಲರೂ ಒಪ್ಪಬೇಕು, ಆಮೇಲೆ ಮದುವೆ ಮಾಡಿಕೊಟ್ಬಿಟ್ಟು. ಇನ್ನು ರೇಖಾ ವಿಷಯದಾಗ ದುಡ್ಕೋದು ಬೇಡ. ಶೋಭಿತಕ್ಕಂತೂ ಆಗಿದ್ದಾಯ್ತು, ಏನು ಮಾಡೋಕ್ಕಾಗಲ್ಲ. ಆ ಮಗು ಹಣೆ ಬರ. ಅವರೆಲ್ಲ ಬರಲಿ, ಅವ್ರ ಅಮ್ಮನ ಬರಲಿ, ಕೇಳಲಿ, ಆಮೇಲೆ ನೋಡೋಣ. ಅದೇನಪ್ಪ, ಬರಲಿ ಅವ್ರ ಅಮ್ಮನ, ಆಮೇಲೆ ಮಾತಾಡೋಣ. ಈಗ ಇಜ್ಜಪ್ಪನ ಬನ್ನ ಎಲ್ಲಪ್ಪ ಬೇಕಾ? ಹಾಂ, ಬರ್ತಾಳೆ. ಮಳೆಬಾರ್ದು ಸುಮ್ಮನಿರಮ್ಮ, ಮಳೆಬಾರ್ದು. ಆಗಿದ್ದಾಗೋದು, ಏನು ಮಾಡ್ತೀಯ? ಕೆಟ್ಟಗಳಿಗೆ ಎಲ್ಲ ಮರ್ತೋಗ್ಬಿಡಮ್ಮ. ಮಳೆಬಾರ್ದು ಸುಮ್ಮನಿರು. ನಾನು ನಿನ್ನ ನೀರು ಕಾದಿ ಕೈ ಎಲ್ಲೂ ಹಾಚ್ಕೋಗ್ಬಿಡಮ್ಮ, ಮನೆಗೆ ಇರಮ್ಮ ನೀನು. ನಮ್ಮ ಅಪ್ಪನ ಎಂಥವ್ನು ನೋಡ್ತಾ ತಡಮ್ಮ. ಅಳಬಾರ್ದಮ್ಮ, ಸುಮ್ಮನೆ. ಅವ್ನು ಇಂಥವನಂತ ನಮಗೆ ತಿಳಿದಮ್ಮ, ಇಂಥವನಂತ ತಿಳಿದು. ಇನ್ನು ಎಲ್ಲೂ ಹೋಗ್ಬೇಡಮ್ಮ, ನಿನ್ನ ಮನೆ ಬಿಟ್ಟು ಹಾಚ್ಕೋಬೇಡ, ಸುಮ್ಮನೆ ಇದ್ದೋಗ್ಬಿಡಮ್ಮ. ಮೇಡಮ್ಮ ಒಳಗೆ ನೋಡಿ, ಶೋಭಿತಕ್ಕನ ಎಲ್ಲ ಅವರೇ ಒಂದು ಊಟ ತಿನ್ನೋಗು. ಯಾವಾಗ ತಿಂದಿದ್ದೋ ಏನೋ. ಹೋಗಮ್ಮ ರೇಖಾ, ಏನಾದರೂ ಒಂಚೂರು ಊಟ ಮಾಡೋಗು. ಹೋಗಮ್ಮ, ಆಗಿದ್ದಾಗೋಯ್ತು. ಅಳ್ಬಾರ್ದು ಹೋಗಮ್ಮ, ಅಳ್ಬಾರ್ದು ಹೋಗು. ನಾವು ಇದ್ದೀರೋಗು. ಆಗಿದ್ದಾಗೋಯ್ತು, ಆ ಕೆಟ್ಟಗಳಿಗೆ ಅದನ್ನೆಲ್ಲ ಮರ್ತ್ಬಿಡು, ಹೋಗು. ಏನಪ್ಪ ವಿಜಯಪ್ಪ, ಇವಾಗ ರೇಖಾಗ ಮದುವೆ ಆಗಿಲ್ಲ ಅಂತ ತಾನೆ ಅವ್ರ ಅಪ್ಪನ ಇಷ್ಟ ಆಟ ಆಡ್ತಾ ಇರೋದು. ಯಾವ್ದಾರ ಒಂದು ಒಳ್ಳೆ ಗಂಡು ನೋಡಪ್ಪ, ಮದುವೆ ಮಾಡಿಬಿಡೋಣ. ಆ ಮಗು ಪಾಡ್ಕ ಮಗು ಇರ್ತಾಳೆ. ಅದೇ ವಿಷಯನತ್ತೆ ಮಾತಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಇವರು ಮೇಷ್ಟ್ರು ವಿನಯರು ರೇಖಾನ ಮದುವೆ ಆಗ್ತೀನಿ ಅಂತವ್ರೆ, ಅದಕ್ಕೆ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮನ್ನೆಲ್ಲ ಒಂದು ಮಾತು ಕೇಳಬೇಕಲ್ಲ ಅತ್ತೆ, ಅದಕ್ಕೆ. ಇವಾಗ ಮದುವೆಗೆ ಅವ್ರ ಅಮ್ಮನೆಲ್ಲ ಒಪ್ಪವ್ರೇನಪ್ಪ? ಇನ್ನೂ ಇಲ್ಲ ಅತ್ತೆ, ಕೇಳಬೇಕು ಅವ್ರನ್ನ. ನೀವು ಒಪ್ಪಿದ್ರೆ ಅವರು ಮನೆಗೆ ಬಂದು ಹೆಣ್ಣು ಕೇಳಿದ್ರೆ ಕೊಟ್ಟು ಮಾಡೋದೇನಪ್ಪ. ಯಾಕಂತಂದರೆ ನಾವು ಶೋಭಿತಾನ ವಿಷಯನ ದುಡುಕ್ಬಿಟ್ಟು ಇವತ್ತು ಆ ಮಗು ಅನುಭವಿಸ್ತಾಳೆ ಅಂದರೆ ಹಂಗಿಂಗಲ್ಲ. ಅವಳಿಗೆ ನೆಮ್ಮದಿನೇ ಇಲ್ದಿದ್ದಂಗೆ ಆಗೋಗೈತಪ್ಪ. ರೇಖಾಗ ಹಂಗೆ ಮಾಡೋಕ್ಕಾಗಲ್ಲಪ್ಪ ನಾವು. ನಾನು ಮುಂಚೆನೇ ಹೇಳ್ತಾಯಿದ್ದೀನಿ ವಿಜಯಪ್ಪ, ತಿರುಗಿ ಶೋಭಿತಾ ವಿಷಯದಾಗ ಮಾಡ್ದಂಗೆ ರೇಖಾ ವಿಷಯದಾಗ ಮಾಡಬೇಡ್ರಿ. ಅವ್ರ ಅಮ್ಮನೂ ಬರಲಿ, ಅವ್ರ ಅಮ್ಮನೂ ಒಪ್ಪಲಿ. ಹೆಣ್ಣು ಕೇಳಕ್ಕೆ ಬಂದರೆ ನಾವು ಎಲ್ಲರೂ ಒಪ್ಪೆ ಮದುವೆ ಮಾಡಿಕೊಡೋದೆ, ಏನೋ ಬಾಧೆ ಆಗಲಿ. ಅವ್ರ ಅಮ್ಮನ ಕರ್ಕೊಂಬರಲಿ ಮೇಷ್ಟ್ರು, ಆಮೇಲೆ ನೋಡೋಣಪ್ಪ. ಅದು ಹಂಗಲ್ಲಮ್ಮ, ನಮ್ಮ ಅಮ್ಮನ ಯಾವಾಗ ನೋಡು ವರದಕ್ಷಿಣೆ ಅಂತ ಇರ್ತಾಳೆ. ಅದಕ್ಕೋಸ್ಕರ ನಾನು ರೇಖಾನ ಮದುವೆ ಮಾಡ್ಕೊತೀನಿ. ಅಮ್ಮನ ಎಲ್ಲಾದರೂ ಬಡ್ಕೊಂಡ್ಲೆ? ಇಲ್ಲಪ್ಪ, ಇಲ್ಲ ಇದೆಲ್ಲ ಆಗೋದು ಮಾತು. ಅವ್ರು ಬಡ್ಕೊಂಡ್ಲಿ ಅಂತಂದರೆ ಮುಂದೆ ನಾವೆಲ್ಲ ಅನ್ಭವಿಸಲ್ಲಪ್ಪ. ನಾವೇನು ಅವ್ರ ಕಣ್ಣಕ್ಕೆ ಮರೆಯಾಗಿರ್ತೀರಿ, ಅವರೇ ಅನ್ಭವಿಸೋದು. ಅದೇನೋ ಹೇಳ್ತಾರಲ್ಲ, ತಲೆ ಮೇಲಿನ ತೂಕಾದರೆ ಅಷ್ಟೊತ್ತು ನಾವು ಎತ್ಕೊಬೋದು. ಮನ್ಸ್ಕಾಗೋ ನೋವು ನಾವು ಆಗಲ್ಲಪ್ಪ. ನೀನೇನಾದರೂ ಬೈಕೋ? ಆಗಲ್ಲ. ನಿಮ್ಮ ಅಮ್ಮನ ಬಂದು ಏನು ಕೇಳಲಿ, ಆ ಅಮ್ಮನ ಒಪ್ಪೆ, ಆಮೇಲೆ ನೋಡೋಣ. ನಾವು ಕೊಡಲ್ಲಪ್ಪ. ಇವಾಗ ನನ್ನ ಮಗಳನ್ನೊಬ್ಬಳನ್ನ ಕೊಟ್ಟು ಅನುಭವಿಸ್ತಾ ಇದ್ರಿ, ಅದೇ ಸಾಕು ನಮ್ಗೆ. ಇಲ್ಲತ್ತೆ ನೋಡ್ರಿ, ಏನೂ ತೊಂದರೆ ಆಗಲ್ಲ, ಮಾಡಿಕೊಡೋಣ. ಇಲ್ಲಪ್ಪ ವಿಜಯಪ್ಪ, ಈ ವಿಷಯದಾಗ ಮಾತ್ರ ನಾನು ಒಪ್ಪಲ್ಲಪ್ಪ. ನಾನು ಒಪ್ಪಲ್ಲ ಅಂದರೆ ಒಪ್ಪಲ್ಲ, ಬಿಲ್ಕುಲ್ ಒಪ್ಪೋದೇ ಇಲ್ಲ. ಆ ಅಮ್ಮನ ಬರಲಿ, ಮನೆಗೆ ಏನು ಕೇಳಲಿ, ಮಾಡ್ಕೊಂಡು ಹೋಗಲಿ, ಅಷ್ಟೇ ನಾನು ಹೇಳೋದು. ನಿಮಗೆಲ್ಲ ನಾನು ನಿಷ್ಠೂರ ಆದರೂ ಪರವಾಗಿಲ್ಲ. ಹೌದಪ್ಪ ವಿಜಯಪ್ಪ, ದ್ಯಾವಮ್ಮ ಹೇಳ್ತಾ ಇರೋದು ನಿಜನೇ. ಯಾಕಂತಂದರೆ ಶೋಭಿತಕ್ಕೆ ಹಂಗೆ ದುಡುಕಿ ಮಾಡಿಬಿಟ್ಟು ಇವತ್ತು ಕಣ್ಣೀರ ಕೈ ತೊಳಿತಾವಳ ಆ ಮಗು. ಈ ಮಗು ಕತೆನೂ ಹಂಗೆ ಹಾಕ್ಕೊಳ್ತಪ್ಪ. ಮದುವೆ ಆಗ್ದಿರ ಮನೆಗಿದ್ರೂ ಪರವಾಗಿಲ್ಲ, ನಾವು ಸಾಕ್ತೀರಿ. ಇಂಥ ದುಡುಕಿ ಕೆಲಸ ಮಾತ್ರ ಮಾಡಲ್ಲಪ್ಪ, ನಮಗೆ ಬೇಕಾಗಿಲ್ಲ. ನಮ್ಮ ಮಗುವೇ ನಮಗೆ ಭಾರ ಅಲ್ಲ. ತಾತ, ಇಲ್ಲ ತಾತ, ರೇಖಾಗೆ ಏನೂ ನೋವಾಗ್ದಿರೋದಂಗೆ ನಾನು ನೋಡ್ಕೊತೀನಿ ತಾತ. ನಂಗೆ ರೇಖಾನ ಮದುವೆ ಮಾಡಿಕೊಡ್ರಿ ತಾತ. ನನಗೇನೋ ನಮ್ಮ ಅಮ್ಮನ ಒಪ್ಪಲ್ಲ ಅನಿಸ್ತೈತೆ. ಒಪ್ತಿದ್ರೆ ಕೆಡ್ತ ಬಿಡಪ್ಪ. ಇಲ್ಲ ನಿಮ್ಮ ಅಮ್ಮನ ನೋಡಿಸಿದ ಹತ್ರ ಮದುವೆ ಆಗಿ ನಿಮ್ಗೆ ಖುಷಿಯಾಗಿರೋದು ನೋಡ್ಕೊ.
ಯಾಕಂತಂದರೆ ನಿಮ್ಮ ಮಾತು ಕೇಳಿ ನಾವು ದುಡುಕಿದ್ರೆ ನಾಳೆ ಬೆಳಿಗ್ಗೆ ನಿಂಗೂ ನಮ್ದಿರಲ್ಲ ಹುಡುಗಿಗೂ ನಮ್ದಿರಲ್ಲ. ಯಾಕೆ ಬೇಕಪ್ಪ ಇದೆಲ್ಲನೂ? ಯಾಕೆ ಬೇಕು ಹೇಳು? ಬೇಡ ಬೇಡ, ಆ ಮಗು ಹುಟ್ಟದಾಗಿಂದ ನೊಂದವಳೆ, ಇನ್ನೂ ತಿರ್ಗಾ ಬೆಂಕಿಗೆ ತಳ್ಬೇಕಾ ನಾವು? ಹಾಂ, ಬೇಡ, ಎಲ್ಲೋ ಬೇರೆ ಕಡೆ ಕೊಟ್ಟು ನಾವು ಮದುವೆ ಮಾಡ್ತೀರಿ. ಅಲ್ಲ ತಾತ, ಇದೊಂದು ವಿಷಯ ಅರ್ಥ ಮಾಡ್ಕೋ ತಾತ. ಇಲ್ಲ ವಿಜಯಪ್ಪ, ಇಲ್ಲ, ಆಗಲ್ಲ. ಆಗಲ್ಲ ಅಂದರೆ ಆಗೋದೇ ಇಲ್ಲ. ಅವ್ರ ಅಮ್ಮನ ಬರಲಿ, ಹೆಣ್ಣು ಕೇಳಲಿ, ನಾವು ಕೊಡ್ತೀರಿ. ಸುಮ್ಮನೆ ದೊಡ್ಡವ್ರ ಮನೆಗೆ ಹೋಗ್ತಿದ್ದಂಗೆ ಚಿಕ್ಕ ಚಿಕ್ಕವರೆಲ್ಲ ಹೋಗಿ ಮದುವೆ ಮಾಡ್ಕೊಂಬರೋದು, ನಾಳೆ ಬೆಳಗ್ಗೆ ನೆಮ್ಮದಿ ಇಲ್ದಿರ ಇರೋದು ಎಲ್ಲ ಯಾಕೆ ಬೇಕಪ್ಪ? ಇವಾಗ ಕಣ್ಣಾಗ ನೋಡ್ತಾ ಇದ್ದೀರಲ್ಲ, ಬೇಡಪ್ಪ. ಹೋಗಿ ಮೇಷ್ಟ್ರು ಅವ್ರ ಅಮ್ಮನ ಕರ್ಕೊಂಬರಲಿ, ಆಮೇಲೆ ನಾವೇ ಮುಂದೆ ನಿಂತು ಮಾಡ್ಕೊಡ್ತೀರಿ. ಎಲ್ಲೋ ದೇವಸ್ಥಾನವ ನಮ್ಮ ಯೋಗ್ಯ ಅನುಸಾರ ಮಾಡ್ಕೊಡ್ತೀವಿ ನಾವೇ. ಸರಿ ಅತ್ತೆ, ಆಯಿತು. ಸರಿನಪ್ಪ, ಕೂತ್ಕೊಳ್ರಿ, ಕಾಫಿ ಕುಡಿದ್ಬಿಟ್ಟು ಹೋಗಿರಂತೆ. ಇಲ್ಲ ತಾತ, ಕೆಲಸ ಆಯ್ತು, ನನಗೆ ಮನೆಗೆ ಹೋಗ್ಬೇಕು ನಾನು ಅರ್ಜೆಂಟಾಗಿ. ಸರಿನಪ್ಪ, ಆಯಿತು. ಏನಪ್ಪ ವಿನಯ್, ನಿಮ್ಮ ಅಮ್ಮನ ಕೇಳು, ಒಪ್ಸ್ಬಿಟ್ಟು ಕರ್ಕೊಂಬಪ್ಪ ನಮ್ಮ ಮನೆ ಕೈ ಏನು ಕೇಳಕ್ಕ. ಹಂಗೆ ಅಂತೂ ನಾವು ಮಾಡ್ಕೊಡಲ್ಲಪ್ಪ, ನಾನು ಇವಾಗ ಹೇಳ್ತಾ ಇದ್ದೀನಿ. ಸರಿ ಆಂಟಿ, ಆಯಿತು. ಸರಿ ತಗೊಮ್ಮ, ನಾನು ದಾಟ್ಸ್ ಕಡೆ ಹಂಗೆ ಹೋಗಿ ಬರ್ತೀನಿ. ಸರಿಪ್ಪ, ಆಯಿತು. ಸಂಗೀತಕ್ಕ. ಓ ವಿನಯ್, ಬಾಪ, ಸಿಕ್ಕಿದ್ಲೇನಪ್ಪ ಶೋಭಿತಾ? ಹೂನಕ್ಕ, ಸಿಕ್ಕಿದ್ಲು. ಏನು ಸುಮಾರು ಒಂದು 85 ವರ್ಷ ಆಗಿರ್ಬೇಕೇನೋ ಅಂತ ತಾತನಿಗೆ ಮದುವೆ ಮಾಡೋಕ್ಕೆ ರೆಡಿ ಮಾಡಿದ್ರಕ್ಕ. ನಾವು ಹೋಗೋದು ಸ್ವಲ್ಪ ತಡ ಆಗಿದ್ರು ತಾಳಿ ಕಟ್ಬಿಟ್ಟಿರೋರಕ್ಕ. ಏನಪ್ಪ ಹಿಂಗೆ ಹೇಳ್ತಾ ಇದೆಯಾ? ಹೂನಕ್ಕ, ಅಂತ ಕೆಲಸ ಆಗೋಯ್ತು. ಹೋಗಿ ಕರ್ಕೊಂಬಂದು ಮನೆಗೆ ಬಿಟ್ಟಿದ್ರಕ್ಕ. ಅಲ್ಲ, ಅವ್ರ ಅಪ್ಪನಿಗೆ ಏನು ಬರಬಾರ್ದು ಬಂದಿರೋದು ಅವನಿಗೆ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಕಂಪ್ಲೇಂಟ್ ಕೊಟ್ಟಿತ್ತಕ್ಕ ವಿಜಯನ. ಪೊಲೀಸರು ಬಂದು ಕರ್ಕೊಂಡು ಹೋದ್ರು ಅಕ್ಕ. ಅದೆಲ್ಲ ಮುಗ್ದಿದ್ದ ವಿಷಯ. ಇವಾಗ ಅವರು ದ್ಯಾವಮ್ಮ ಆಂಟಿ ರೇಖಾನ್ ಮದುವೆ ಮಾಡ್ಕೊಳಕ್ಕೆ ಒಪ್ತಾ ಇಲ್ಲಕ್ಕ. ಒಪ್ತಾ ಇಲ್ಲ? ಇದೇನಪ್ಪ ಹಿಂಗೆ ಹೇಳ್ತಾ ಇದೆಯಾ? ಯಾಕಂತ ಏನಾಯ್ತು? ನಿಮ್ಮಮ್ಮನ ಒಪ್ಪಿಸ್ಬಿಟ್ಟು ಕರ್ಕೊಂಬ, ಆಮೇಲೆ ಮಾಡ್ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರಕ್ಕ. ನನಗಂತೂ ತುಂಬ ಬೇಜಾರಾಯ್ತಕ್ಕ. ನಿಮ್ಮಮ್ಮ ಒಪ್ತಾರೇನಪ್ಪ? ಏನೋ ನಂಗೆ ಅನುಮಾನ ಅಕ್ಕ. ಒಪ್ಪಲ್ಲ ಅನಿಸುತ್ತೆ. ಯಾಕಂತಂದರೆ ಯಾವಾಗಲೂ ದುಡ್ಡು ಅಂತ ಬಾಯಿ ಬಿಡ್ತಾ ಇರ್ತಾರೆ. ಒಪ್ಪಲ್ಲ ಅನಿಸ್ತೈತಕ್ಕ. ಏನಕ್ಕ ಮಾಡೋದು ಸಂಗೀತಕ್ಕ? ಅಲ್ಲಪ್ಪ, ಇವಾಗ ದಾವಮತ್ತೆ ಅವರಲ್ಲ, ಅವ್ರ ಕಡೆ ಮಗಳಿಗೆ ಹಿಂಗೆ ಮಾಡಿಬಿಟ್ಟು ಪಾಪ ಹುಡುಗಿ ಇವಾಗ ನೋವು ತಿಂತಾಳೆ. ಅದಕ್ಕೆ ಭಯ ನಮ್ಮ ದಾವಮತ್ತೆಗೆ. ರೇಖಾದು ಹಿಂಗೆ ಆಗ್ಬಿಟ್ರೆ ಏನು ಮಾಡೋದು ಅಂತ. ಅವ್ರು ಹೇಳೋದ್ರಿಗೂ ಒಂದು ಲೆಕ್ಕ ಆಯ್ತಪ್ಪ. ಯಾಕಂತಂದರೆ ರೇಖಾ ಹುಟ್ಟಿದಾಗಿಂದ ನೋವು ತಿನ್ಕೊಂಡೇ ಬಂದವಳೆ. ಇನ್ನು ನಿನ್ನ ಮದುವೆ ಆದಮೇಲೂ ಮನೆಗೂ ನಿಮ್ಮಮ್ಮನೂ ಹಿಂಸೆ ಕೊಡ್ತಾಯಿದ್ರೆ ಅವಳಿಗೆ ಎಲ್ಲಪ್ಪ ನಮ್ದಿರೋದು? ಖುಷಿಯಾಗಿರ್ಬೇಕಲ್ಲ ಅವಳು. ಅದಕ್ಕೆ ನೋಡಪ್ಪ, ಏನು ಆದಷ್ಟು ನಿಮ್ಮಮ್ಮನ ಒಪ್ಪಿದ್ರೆ ನಾನು ಬರ್ತೀನಿ. ಹೋಗೋಣ, ಏನು ಕೇಳೋಣ, ಶಾಸ್ತ್ರ ಪ್ರಕಾರ ಎಲ್ಲೋ ಒಂದು ಹತ್ರ ಮದುವೆ ಮಾಡ್ಕೊಂಡ್ರೆ ಆಯಿತು. ಅಕ್ಕ, ನೀವು ಒಂದು ಮಾತು ನಮ್ಮ ಅಮ್ಮನ ಹತ್ರ ಮಾತಾಡ್ರಿ ಅಕ್ಕ. ಮಾತಾಡ್ತೀರಕ್ಕ? ಮಾತಾಡ್ತೀನಪ್ಪ, ಮಾತಾಡ್ತೀನಿ. ಆಮೇಲೆ ನೀನು ಮಾತಾಡಿ ಅಂತೆ. ನೀನು ಸುಮ್ಮನೆ ಇರು, ಏನೂ ಗೊತ್ತಿಲ್ಲದು ನನಗೆ. ಸರಿ ಅಕ್ಕ, ಆಯ್ತಕ್ಕ. ಅಕ್ಕ, ನಾನು ಹೋಗ್ತೀನಕ್ಕ, ಕ್ಲಾಸ್ಗೆ ಹೋಗ್ಬೇಕು. ಸರಿಯಪ್ಪ, ಆಯಿತು. ಏನು ಕೆಲಸ ಇವನ್ಕ? ಪದೇ ಪದೇ ನಮ್ಮ ಮನೆಗೆ ಬರ್ತಾ ಇರ್ತಾನೆ. ಯಾರು ಗಂಡಸರು ಇರೋ ಟೈಮಾಗ ಮನೆಗೆ ಬರಬೇಕು. ಹೆಂಗಸ್ರ ಹತ್ರ ಏನು ಒಂದು ಮಾತು? ಸಂಗೀತ, ಏನು ಕಮೇಶ್ ಬಂದಿದ್ದು? ಅಯ್ಯೋ, ಸುಮ್ಮನೆ ಹಿಂಗೆ ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ರು. ಯಾಕೆ? ಗಂಡಸ್ರಿದ್ದಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ಲಿ. ಯಾರು ಇಲ್ದಿದ್ದಾಗ ಹೆಂಗಸಿರೋ ಮನೆಗೆ ಏನು ಕೆಲಸ ಅವನ್ಕ? ಯಾರೋ ನೋಡಿದವ್ರು ಏನು ಅನ್ಕೊಂಡಲ್ಲ? ಅದ್ಯಾಕೆ ಆ ಥರ ತಪ್ಪು ಅರ್ಥ ಮಾಡ್ಕೊತ ಇದ್ದೀರಾ ನೀವು? ಒಬ್ಬ ತಮ್ಮನ ಥರ ಬಂದು ಅಕ್ಕನ ಮಾತಾಡ್ಸ್ಕೊಂಡು ಹೋಗ್ತಾವನೆ. ಹಂಗೆಲ್ಲ ತಪ್ಪು ತಿಳ್ಕೊಂಬಿಟ್ರಿ ನೀವು. ನಾನು ನೀನು ಅರ್ಥ ಮಾಡ್ಕೊತೀರಿ, ನೋಡಿದ ಜನ ಅರ್ಥ ಮಾಡ್ಕೊಬೇಕಲ್ಲ. ಏನು ಕೆಲಸ ಅವ್ನಿಗೆ ನಮ್ಮ ಮನೆಗೆ? ಜನಕ್ಕೋಸ್ಕರ ಬದುಕಬೇಡಿ, ನಿಮ್ಗೋಸ್ಕರ ನೀವು ಬದುಕಲ್ರಿ. ಅದೇನು ಹಂಗೆ ಮಾತಾಡ್ತಾ ಇದ್ದೀರಾ? ನೋಡೋ, ನಾನು ಹೇಳ್ತಾ ಇದ್ದೀನಿ, ಇದೇ ಲಾಸ್ಟು. ಇನ್ನೊಂದ್ಕಿತ ನೀನು ಒಬ್ಬಳೇ ಇದ್ದಾಗ ಬರ್ಕೊಡ್ತಾವನು ನಮ್ಮ ಮನೆಗೆ. ನಾವು ಯಾರನ್ನ ಇದ್ದಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕು. ಏನು ಕೆಲಸ ಅವನ್ಕ? ಇದೇನಿದು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಲ್ಲ ನೀವು? ಏನು ಬೆಳಗ್ಗೆ ಕುಡ್ಕೊಂಬಂದಿದ್ದೀರಾ ಹೆಂಗೆ? ನಾನು ಹೇಳ್ತಾ ಇರೋದು ಅಷ್ಟು ಕೇಳು. ನಾವು ಯಾರು ಇಲ್ದಿದ್ದಾಗ ಅವ್ನಿಗೇನು ಇಲ್ಲಿ ಕೆಲಸ? ನಾವು ಯಾರನ್ನ ಇದ್ದರೆ ಬಂದು ಮಾತಾಡ್ಸ್ಕೊಂಡು ಹೋಗ್ಲಿ. ಪದೇ ಪದೇ ತಿರ್ಗಾ ಕೇಳಬೇಡ ನನ್ನನ್ನು. ಅಲ್ಲ, ಆ ಹುಡುಗನ ಪಾಪ ನನ್ನ ತಮ್ಮನ ಥರ. ಅದಕ್ಕೆ ನೀವು ತಪ್ಪರ್ಥ ಮಾಡ್ಕೊತಾ ಇರೋದು? ನೀನು ಅನ್ಕೊಂಡಿದ್ಯಾ ತಮ್ಮನು ಅಂತ? ನಾನು ಅನ್ಕೊಂಡಿದ್ದೀನಿ. ನೋಡಿ ಜನ ಅನ್ಕೊಬೇಕಲ್ಲ.